ನನ್ನ ಹೆಸರು ಸಂಪ್ರೀತ್. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. ಇಂದು ನಾನು ನಿಮಗಾಗಿ ಒಂದು ಗಣಿತದ ಮೇಲೆ ಒಂದು ಪ್ರಶ್ನೆಯನ್ನು ತಂದಿದ್ದೇನೆ. ಬಿಡಿಸೋಣ ಬನ್ನಿ. ಒಂದು ಡಜನ್ ಸೇಬಿನ ಬೆಲೆ 96 ರೂಪಾಯಿ ಇದ್ದರೆ ಒಂದು ಸೇಬಿನ ಬೆಲೆ ಎಷ್ಟು? ಒಂದು ಡಜನ್ ಸೇಬುನ್ ಅದ ಅಂತ ಅದರ ಬೆಲೆ 96 ರೂಪಾಯಿ ಅಂತ. ಹಾಗಾದ್ರೆ ಒಂದು ಡಜನ್ ಸೇಬಿನ ಬೆಲೆ 96 ಆದ್ರೆ ಒಂದು ಸೇಬಿನ ಬೆಲೆ ಎಷ್ಟು ಅಂತ ಹೇಳ. ಹಂಗಂದ್ರೆ ಈ ಲೆಕ್ಕದ ಪ್ರಕಾರ ಏಕಮಾನ ಪದ್ಧತಿ ಪ್ರಕಾರ ಬಿಡಿಸ್ಬೇಕು. ಏಕಮಾನ ಪದ್ಧತಿ ಅಂದ್ರೆ ಒಂದು ಕಡೆ ಸೇಬು ಅಂತ ಇಟ್ಕೋಬೇಕು. ಸೇಬು ಒಂದು ಕಡೆ ಬೆಲೆ ಕೊಟ್ರ ಬೆಲೆ ಹಚ್ಕೋಬೇಕು. ಒಂದು ಡಜನ್ ಅಂದ್ರೆ ಇಲ್ಲಿ ಅಕಸ್ಮಾತ್ ಒಂದು ಡಜನ್ ಅಂತ ಬರ್ಕೋಬಾರ್ದು. ಸೇಬು ಅಂತ ಬರ್ಕೊಂಡ್ರೆ ಒಂದು ಡಜನಿಗೆ 12 ಸೇಬು ಅಂದ್ರೆ 12 ಅಂತ ಬರ್ಕೋಬೇಕು. ಇಲ್ಲಿ 12 ಸೇಬುಗಳು ಬೆಲೆ ಎಷ್ಟಂದ್ರೆ 96 ರೂಪಾಯಿ. ಹಂಗಂದ್ರೆ 96 ರೂಪಾಯಿ ಬರ್ಕೋಬೇಕು. ಅವ್ರೇನಾರ ಒಂದು ಸೇಬಿನ ಬೆಲೆ ಕೇಳ, ಒಂದು ಸೇಬಿನ ಬೆಲೆ ಕೇಳಾರಿಂದ ಒಂದು ಸೇಬಿನ ಬೆಲೆ ಎಷ್ಟು? ಏಕಮಾನ ಪದ್ಧತಿ ಪ್ರಕಾರ ಈ ನಾವು ಒಂದು ಸೇಬಿನ ಬೆಲೆ ಕಂಡುಹಿಡಿಬೇಕಾಯ್ತು. ಹಂಗಂದ್ರ ಕ್ವಶನ್ ಮಾರ್ಕ್ ಇದ್ದದನ್ನ ಕೆಳ ಬರ್ಕೋಬೇಕು, ಕ್ವಶನ್ ಮಾರ್ಕ್ ಇಲ್ಲಾರ್ದನ್ನ ಅದರ ಮೇಲೆ ಬರ್ಕೋಬೇಕು. ಕ್ವಶನ್ ಮಾರ್ಕ್ ಇದ್ದಿದ್ದು ಕೆಳಗಡೆ 12 ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್ ಯಾವ್ದಿಲ್ಲ 96 ಈಗ 96 ಕ್ವಶನ್ ಮಾರ್ಕ್ ಇಲ್ಲ ಅಂದ್ರೆ ನಾವು 96 ನ ಮೇಲೆ ಬರ್ಕೋಬೇಕು. 16 ಡಿವೈಡೆಡ್ ಬೈ 96 ಮಾಡಿದಾಗ 12 8 ಇಸ್ ಈಕ್ವಲ್ ಟು ಒಂದು ಸೇಬೆ ಹಣ್ಣಿನ ಬೆಲೆ 8 ರೂಪಾಯಿ. ಆಯ್ಕೆ ಸಂಖ್ಯೆಯಲ್ಲಿ ಮೂರನೇ ಆಯ್ಕೆ ಸರಿಯಾಗುತ್ತಿದೆ. ಆಯ್ಕೆ ಸಂಖ್ಯೆ 3 8.